ಒಂದು ಏನೋ ಮಾತಾಡೋದು, ಒಂದು ಕಡೆ ನಮ್ಮ ಸಿದ್ದರಾಮಯ್ಯರನ್ನ ನಮ್ಮ ವೇದಪ್ಪ ಪುರಾಣಪ್ಪ ದೊಡ್ಡವರಪ್ಪ ಅಂತ ಹೇಳ್ಕೊಳ್ಳೋದು, ಇನ್ನೊಂದುಗಳಿಗೆ ನಾನು ಸೇಮ್ ಆಗ್ತೀನಿ ಅನ್ನೋಂಥದ್ದು ಏನೋ ಇಟ್ಕೊಳ್ಳೋದು, ಅವ್ರ ಬೆಂಬಲಿಗೆ ನಮ್ಮ ಮಾಡ್ರಿ ಅಂತ ಹೇಳೋದು. ಇನ್ನಿದು ಮುಂದುವರಿತಂದ್ರೆ ನಿಶ್ಚಿತವಾಗಿಯೂ ಈ ಬರ್ಕೊಂಡು ಹಿಡ್ಕೊಳ್ರಿ ಕಾಂಗ್ರೆಸ್ ಕರ್ನಾಟಕದಿಂದ ಔಟ್ ಆಗ್ತದೆ ಅನ್ನೋದು ಜನಸಾಮಾನ್ಯರ ಮಾತು, ನಂದಲ್ಲ ಇದು. ಜನ ಮಾತಾಡ್ತಾ ಇದ್ದಾರೆ, ಏನೋ ಗೆದ್ದಿದ್ದಾರಪ್ಪ, ಗೆದ್ದರು ಮತ್ತು ಎಷ್ಟು ಓಡಾಡಿದ್ರು ಎಲ್ಲ ನೋಡಿದಾರೆ. ಇವತ್ತಂತ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಕ್ಷಣ ಸುದ್ದಿನ ಹಾಕಿದ್ದಾರೆ. ಏನು ಅವ್ರು ತಪ್ಪು ಮಾಡಲಿ ಇವ್ರು ತಪ್ಪು ಮಾಡಲಿ ಗೆದ್ದಿದ್ದಾರೆ. ಯತ್ನಾಳ್ ಕಳಿಸೋದು ಸೋತರು ಗೆದ್ದರು ಅವೆಲ್ಲ ಪ್ರಶ್ನೆ ಇಲ್ಲ. ಇಮ್ಮೆಟೀರಿಯಲ್ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲೇ ಅಧಿಕಾರ ಇತ್ತು, ನೀವು ಗೆದ್ದಿದ್ದೀರಿ ಅಷ್ಟ, ಇಲ್ಲ ಅಂದರೆ ಭಾಳ ಕಷ್ಟ ಇತ್ತು ಅನ್ನೋದ್ರಲ್ಲಿ ಎರಡು ಮಾತು. ಇವತ್ತು ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಿದ್ರೆ, ಇಲೆಕ್ಷನ್ ನಡೆದಿದ್ರೆ ಇವತ್ತು ಬಿ ಜೆ ಪಿ ಗೆಲ್ತಿತ್ತು ಅಂತೇಳಿ ಯಾರಾದರೂ ಸಹಜವಾಗಿ ಹೇಳಬೇಕಾಗಿದೆ. ಭಾಳ ಒಂದು ಸೋಲ್ಬೋದು, ಒಂದು ಗೆಲ್ಬೋದು, ಅದು ಗೆಲ್ತಿತ್ತು ಎರಡನ್ನೂ ಅಂತೇಳಿ. ಯಾಕಂದ್ರೆ ಅವರು ನಿಮಗೈತೆ ಮಾಹಿರಿದ್ದಾರೆ ಎಲೆಕ್ಷನ್ ಹೆಂಗೆ ಗೆಲ್ಲಬೇಕು ಅನ್ನೋದ್ರಲ್ಲಿ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಮುಂದೆ ಮತ್ತು ಡಿ ಕೆ ಶರ್ಮನ್ ದೊಡ್ಡ ಸವಾಲದ. 2028ರಲ್ಲಿ ಮರಳಿ ಅಧಿಕಾರ ಹಿಡಿತಾರೆ ಇವರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಭಾಳ ಕಷ್ಟ ಹಿಡಿದು. ಯಾಕೆಂದ್ರೆ ಈಗ ಅವ್ರು ಮಮತಾ ಬ್ಯಾನರ್ಜಿ ಭಾಳ ತಲೆನೋವಿತ್ತು ಬಿ ಜೆ ಪಿಗರಿಗೆ. ಇವತ್ತು ಗೆದ್ದು ಬಿಟ್ರು ಅವರು. ಇವತ್ತು ಅವ್ರು ರಿಲ್ಯಾಕ್ಸ್ ಆಗಿದ್ದಾರೆ ಮೋದಿ ಮತ್ತು ಶಾ ಅವರು. ಅವ್ರ ಮುಂದಿನ ಗುರಿ ಇನ್ನೇನಪ್ಪ, ತಮಿಳುನಾಡಂತೆ ಬದಲಾಗೋದಿಲ್ಲ ವೈಚಾರಿಕವಾಗಿ. ಅವರ ಇವತ್ತಿನ ಹೊಸದಾಗಿ ವಿಜಯ್ ಬಂದಿದ್ದಾರಲ್ಲ, ಅವ್ರನ್ನ ಬದಲಿಸೋದು ಸಾಧ್ಯ, ಅಲ್ಲಿ ಒಳಗೆ ಹೋಗೋದಿಲ್ಲ. ಅದೇ ಕಾಲಕ್ಕೆ ಕೇರಳದಲ್ಲೂ ಸಹಿತ ಅಲ್ಲಿಯೂ UDF ಮುಂದೆ ಅದೇ ಕಾಲಕ್ಕೆ LDF ಇವ್ರ ಮಧ್ಯೆ ಕಂಟಿನ್ಯೂ ಅಂತ ಅಲ್ಲಿಯೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಅದು. ಇವೆರಡು ರಾಜ್ಯಗಳ ಬಗ್ಗೆ ತಿರುಗಿಡಿಸೋದಿಲ್ಲ ಅವರು. ಎಷ್ಟು ಬಂದಷ್ಟು ಬದಪ್ಪ ಹೋದಷ್ಟು ಹೋತು ಅಂತೇಳಿ ಪ್ರಯತ್ನ ಮಾಡಿದ್ರೆ. ಆದರೆ ಕರ್ನಾಟಕದ ಬದಲು ಮಾತ್ರ ಅವರು ನಿಶ್ಚಿತವಾಗಿಯೂ ಗ್ಯಾರಂಟಿಗಳು ನಿಮ್ಗೆ ಹೆಚ್ಚು ಘೋಷಣೆ ಮಾಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಈಗ ಸ್ಟಾರ್ಟ್ ಅದು ಕರ್ನಾಟಕದ ಬಗ್ಗೆ. ಮುಂದೆ ನಿಮ್ದು ಈಗ SIR ಸ್ಟಾರ್ಟ್ ಆಗೋದನ್ನೇ ಇಲ್ಲು. ಅವು ಎಷ್ಟು ಹೋಗ್ತಾವೋ ಏನಾಗ್ತಾವೋ ನೀವು ಮಾತಾಡೋದಷ್ಟು